ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಮತ್ತು ಧಾರವಾಡ ಜಿಲ್ಲೆ ಸೇರಿ ಒಟ್ಟು ಇಡೀ ಧಾರವಾಡ ಜಿಲ್ಲೆಯಲ್ಲಿ 55 ಸೆಂಟರ್ಗಳು ಮತ್ತು ನನ್ನ ಜಿಲ್ಲಾಧಿಕಾರಿಗಳು ಹೇಳಿದ ರೀತಿಯಲ್ಲಿ 19,500 ಚಿಲ್ಲರೆ ಆಸ್ಪಿರೆಂಟ್ಸ್ ಏನಿದ್ದಾರೆ ನಾಳೆ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ. ಇದರ ಕುರಿತಾಗಿ ಏನೆಲ್ಲ ಕ್ರಮಗಳು ಕೈಗೊಳ್ಳಲಾಗಿದೆ ಅಂತ ಈಗಾಗಲೇ ನಿಮಗೆ ಬ್ರೀಫ್ ಮಾಡಲಾಗಿದೆ. ಪೊಲೀಸ್ ಇಲಾಖೆ ವತಿಯಿಂದ ಪ್ರತಿ ಸೆಂಟ್ರಲ್ಲಿ ಇನ್ಸ್ಪೆಕ್ಟರ್ಗೆ ಕಡಿಮೆ ಇಲ್ಲದಂತೆ ಒಬ್ಬ ಸೆಂಟರ್ ಇನ್ಚಾರ್ಜ್ ಆಫೀಸರನ್ನು ನಾವು ನೇಮಕ ಮಾಡಿದ್ದೇವೆ. ಅದರ ಜೊತೆಗೆ ಎಕ್ಸಾಮಿನೇಷನ್ ಸೆಂಟರ್ ಪೆರಿಫರಿ ಏನಿರುತ್ತೆ ಅಲ್ಲಿ ಕೂಡ ನಾವು ಸಿಬ್ಬಂದಿಗಳನ್ನ ಯೋಜನೆ ಮಾಡ್ತಾಯಿದ್ದೀವಿ. ಮತ್ತು ಪ್ರತಿ 100 ಜನ ಅಭ್ಯರ್ಥಿಗಳಿಗೆ ಒಬ್ಬರಂತೆ ಪೊಲೀಸ್ ಫ್ರಿಸ್ಕಿಂಗಿಗೆ ಯೂಸ್ ಮಾಡ್ತಾಯಿದ್ದೀವಿ. ಮತ್ತು ಡೋರ್ ಫ್ರೇಮ್ ಮೆಟಲ್ ಡಿಟೆಕ್ಟರ್ DFMD ಅಂತ ಕರಿತೀವಿ, ಅವನ್ನ ಸಾಕಷ್ಟು ಕಡೆ ಹಾಕಿದ್ದೀವಿ. ಅದನ್ನು ಹೊರತುಪಡಿಸಿ HHMD ಅಂತ ಹ್ಯಾಂಡ್ ಹೆಲ್ಡ್ ಮೆಟಲ್ ಡಿಟೆಕ್ಟರ್ ಅಂತ, ಯಾವ ರೀತಿ ನೀವು ಮಾಲ್ಗಳಲ್ಲಿ ಹೋದಾಗ ಅಥವಾ ಕೆಲವು ಇಂಪಾರ್ಟೆಂಟ್ ಜಾಗಗಳಲ್ಲಿ ಹೋದಾಗ ಯಾವ ರೀತಿ ಫ್ರಿಸ್ಕಿಂಗ್ ಮಾಡ್ತಾರೆ ಆ ಥರ ಮಾಡಲಿಕ್ಕೆ ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಇದ್ದರೆ ಅದನ್ನು ಡಿಟೆಕ್ಟ್ ಮಾಡಲಿಕ್ಕೆ ಅಂತಂದು ಪ್ರತಿ ಸೆಂಟ್ರಲ್ಲೂ ನಾವು ಅವನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಈ ಧಾರವಾಡ ನಗರ ಏನಿದೆ ಇದು ಉದ್ಯೋಗಾಕಾಂಕ್ಷಿಗಳ ಒಂದು ಕಾಶಿ ರೀತಿಯಲ್ಲೇ ಇದೆ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳು ತಯಾರಿಯನ್ನು ನಡೆಸ್ತಾ ಇರ್ತಾರೆ. ಭಾಳ ವರ್ಷಗಳಿಂದ ಇಲ್ಲಿ ಇದ್ದು ತಯಾರಿ ನಡೆಸಿರುವಂಥವ್ರ ಸಂಖ್ಯೆ ಭಾಳ ಹೆಚ್ಚಿನದಿದೆ. ಕಳೆದ 2 ವರ್ಷದಲ್ಲಿ ಎಲ್ಲರೂ ಗಮನಿಸಿದ ಹಾಗೆ ಭಾಳ ದೊಡ್ಡ ಪ್ರತಿಭಟನೆ ಹೋರಾಟಗಳು ಕೂಡ ನೋಟಿಫಿಕೇಷನ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಡೆದಿದೆ. ಈಗ ನೋಟಿಫಿಕೇಷನ್ ಆಗಿದೆ, ಪರೀಕ್ಷೆಗಳು ಪ್ರಾರಂಭ ಆಗಿದೆ. ನಾಳೆದು ಪ್ರಾರಂಭ ಮುಂದುವರೆದು ಇನ್ನೂ ಭಾಳಷ್ಟು ಪರೀಕ್ಷೆಗಳು ಆಗೋವಿದ್ದಾವೆ. ಹಾಗಾಗಿ ಪೊಲೀಸ್ ಇಲಾಖೆ ಮೇಲೆ ಮತ್ತು ಜಿಲ್ಲಾಡಳಿತದ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಯಾವುದೇ ಒಂದು ಸಣ್ಣ ಲೋಪಕ್ಕೂ ಅವಕಾಶ ಆಗದ ರೀತಿಯಲ್ಲಿ ನಾವು ತಯಾರಿಯನ್ನು ಮಾಡ್ಕೊಂಡಿದ್ದೇವೆ. ಇದ್ರ ಜೊತೆಗೆ ಇವತ್ತು ಸಾಕಷ್ಟು ಜೆರಾಕ್ಸ್ ಅಂಗಡಿಗಳಿರ್ಬೋದು, ಇಂಟರ್ನೆಟ್ ಕೆಫೆಸ್ ಇರ್ಬೋದು, ಹಾಸ್ಟೆಲ್ಸು, ಆಮೇಲೆ ಕೆಲವು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಭೇಟಿ ಮಾಡಿ ಅಲ್ಲಿ ಯಾವುದೇ ರೀತಿ ಸುಳ್ಳು ಸುದ್ದಿ ಹರಡಿಸುವಂಥದ್ದು ಅಥವಾ ಕಳ್ಳಾಟಕ್ಕೆ ಅವಕಾಶ ಆಗಬಾರ್ದು ಅಂತಂದು ಸರಿಯಾದ ರೀತಿಯಲ್ಲಿ ಅವರಿಗೆ ಎಚ್ಚರಿಕೆ ಸೂಚನೆ ಎರಡನ್ನೂ ಕೊಟ್ಟಿದ್ದೇವೆ. ಈಗಷ್ಟೇ ಧಾರವಾಡ ನಗರದಲ್ಲಿರುವ ಲಿಂಗಾಯತ್ ಭವನಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನ, ಇದರಲ್ಲಿ ಮುಖ್ಯವಾಗಿ ಕೋಚಿಂಗ್ ಇನ್ಸ್ಟಿಟ್ಯೂಟು, PG, ಲೈಬ್ರರಿ, ಮೆಸ್ಸು, ಆಮೇಲೆ ಬೇರೆ ಬೇರೆ ಎಸ್ಟಾಬ್ಲಿಷ್ಮೆಂಟ್ಸು, ಬುಕ್ ಸ್ಟಾಲ್ ಇರ್ಬೋದು, ಜೆರಾಕ್ಸ್ ಅಂಗಡಿ, ಇಂಟರ್ನೆಟ್ ಕೆಫೆಸು ಎಲ್ಲ ಸೇರಿದಂತೆ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕರೆಸಿ ಅವ್ರಿಗೂ ಕೂಡ ಹೇಳಿದ್ದೀವಿ. ಮತ್ತು ನಿಯಮಗಳು ಕೂಡ ಭಾಳ ಕಠಿಣವಾಗಿದ್ದಾವೆ. ಅಕಸ್ಮಾತ್ ಪರೀಕ್ಷೆಯಲ್ಲಿ ಯಾರಾದರೂ ಮಾಲ್ ಪ್ರಾಕ್ಟೀಸ್ ಮಾಡ್ತಿರುವಂಥದ್ದು ಕಂಡು ಬಂತು ಅಂತಂದರೆ ಅವ್ರ ಮೇಲೆ ಕಾನೂನು ಕ್ರಮವೂ ಆಗುತ್ತೆ ಮತ್ತು ಬೇರೆ ಬೇರೆ ರೀತಿ ಕ್ರಮವೂ ಆಗುತ್ತೆ. ಹಾಗಾಗಿ ಭಾಳ ಕಾದು ಈಗ ನೋಟಿಫಿಕೇಷನ್ ಆಗಿದೆ. ಭಾಳ ಒಳ್ಳೆಯ ರೀತಿಯಲ್ಲಿ ನಮ್ಮ ಧಾರವಾಡದ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳು ತಯಾರಿಯನ್ನು ಮಾಡಿದ್ದಾರೆ ಅಂತ ನಾನಾದರೂ ಭಾವಿಸ್ತೀನಿ. ಮತ್ತು ನಾನು ವೈಯಕ್ತಿಕವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ವತಿಯಿಂದ ಹಾಗೂ ಧಾರವಾಡ ಜಿಲ್ಲಾ SP ಅವ್ರ ವತಿಯಿಂದ ಹಾಗೂ ಇಡೀ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ವತಿಯಿಂದ ನಾನು ಎಲ್ಲ ಉದ್ಯೋಗಾಕಾಂಕ್ಷಿಗಳು ಮತ್ತು ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಚೆನ್ನಾಗಿ ಮಾಡಲಿ. ಅದ್ರ ಜೊತೆಗೆ ಎಲ್ಲ ಪರೀಕ್ಷಾ ಕೇಂದ್ರಗಳೇನಿದೆ ಆ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ನಾವು ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದೇವೆ. ಈ ಹಿಂದೆ ಏನು 144 ಅಂತಿದ್ರು, ಅದು ಹೊಸ BNSS ಕಾಯ್ದೆಯಲ್ಲಿ ಸಂಬಂಧಪಟ್ಟ 163 ಕಲಂ ಅಡಿಯಲ್ಲಿ ನಾವು ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿದ್ದೀವಿ. ಮತ್ತು ಯಾವುದೇ ವಸ್ತುಗಳನ್ನು ತಂದಂಥ ಸಂದರ್ಭದಲ್ಲಿ ಅದು ಜ್ಯುವೆಲರಿ ಇರ್ಬೋದು, ಮೊಬೈಲ್ ಇರ್ಬೋದು, ಬೇರೆ ಏನಾದರೂ ವ್ಯಾಲ್ಯೂಬಲ್ ಐಟಮ್ಸ್ ಇರ್ಬೋದು, ಅದನ್ನು ಭದ್ರವಾಗಿ ಇಟ್ಕೊಳ್ಳುವಂಥದ್ದು ಅವ್ರವ್ರ ಜವಾಬ್ದಾರಿ. ಎಕ್ಸಾಮಿನೇಷನ್ ಸೆಂಟರ್ ಒಳಗಡೆ ಯಾವುದೂ ಅಲೋ ಮಾಡಲ್ಲ. ಮತ್ತು ಹೊರಗಡೆ ಮೊಬೈಲ್ ಇಟ್ಟಿದ್ದೆ, ನಾನು ಗೋಲ್ಡ್ ಚೈನ್ ಹಾಕ್ಕೊಂಬಂದಿದ್ದೆ ಅಥವಾ ಏನೋ ಒಂದು ಗೋಲ್ಡ್ ಬ್ಯಾಂಗಲ್ ಇಟ್ಟಿದ್ದೆ, ಈ ಥರದ್ದು ಯಾವುದಕ್ಕೂ ಅವಕಾಶ ಬೇಡ. ಹಾಗಾಗಿ ಯಾವುದೇ ವ್ಯಾಲ್ಯೂಬಲ್ಸ್ ಇದ್ರೂ ಅಥವಾ ಪರೀಕ್ಷಾ ಏನು ಪುಸ್ತಕಗಳಿರ್ಬೋದು, ಅವ್ರ ಬ್ಯಾಗ್ಗಳಿರ್ಬೋದು, ಅವನ್ನೆಲ್ಲ ಜವಾಬ್ದಾರಿಯಿಂದ ನೋಡ್ಕೊಳ್ಳೋಂಥದ್ದು ಅಭ್ಯರ್ಥಿಗಳದೇ ಜವಾಬ್ದಾರಿ ಆಗುತ್ತೆ. ಒಟ್ಟಾರೆಯಾಗಿ ನಾಳೆ ಒಂದು ಉತ್ತಮ ರೀತಿಯ ಬಂದೋಬಸ್ತು ಮತ್ತು ಜಿಲ್ಲಾಡಳಿತ ವತಿಯಿಂದ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಸುಸೂತ್ರವಾಗಿ ಈ ಒಂದು ಪರೀಕ್ಷೆಯನ್ನು ನಡೆಸುವಂಥ ಸಂಪೂರ್ಣ ವಿಶ್ವಾಸ ಜಿಲ್ಲಾಡಳಿತಕ್ಕೆ. ಸರ್, ಈ ವಾಟ್ಸಪ್ ಗ್ರೂಪ್ಗಳ ಮೇಲೆ ಖಂಡಿತ ಈಗ ವಾಟ್ಸಪ್ ಗ್ರೂಪ್ ಇರ್ಬೋದು, ಕೆಲವು ಇನ್ಸ್ಟಾಗ್ರಾಮ್ ಪೇಜಸ್ ಇರ್ಬೋದು, ಹಿಂದೆ ಬೇರೆ ಬೇರೆ ಮಿಸ್ಚೀಫಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಇರ್ಬೋದು, ರಾಜ್ಯಾದ್ಯಂತ ಯಾರ್ಯಾರು ಈ ಪರೀಕ್ಷೆ ಅಕ್ರಮಗಳಲ್ಲಿ ಭಾಗಿಯಾಗಿದ್ದರು ಅವರೆಲ್ಲ ವಿವರಗಳನ್ನು ನಮ್ಮ ಕೇಂದ್ರ ಕಚೇರಿಯಿಂದ ನಮಗೆ ಕೊಟ್ಟಿದ್ದಾರೆ. ಅವ್ರುಗಳಲ್ಲಿ ಕೆಲವರು ಅಕಸ್ಮಾತ್ ಇಲ್ಲೆಲ್ಲಾದರೂ ಸೆಂಟರ್ಗಳಲ್ಲಿ ಅವರು ಎಕ್ಸಾಮ್ ಬರೀತಾ ಇದ್ದರೆ ಅದನ್ನು ಸೇರಿದಂತೆ ಸಂಪೂರ್ಣವಾಗಿ ಎಲ್ಲನೂ ನಾವು ವಾಚ್ ಮಾಡ್ತಾಯಿದ್ದೀವಿ. ಈಗ ತಮಗೆ ಗೊತ್ತಿರೋಂಗೆ ಹಿಂದೆ ಪ್ರತಿಭಟನೆ ವಿದ್ಯಾರ್ಥಿಗಳಾದಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಪ್ರತಿಯೊಂದು ವಾಟ್ಸಪ್ ಗ್ರೂಪ್ಗಳಲ್ಲೂ ಒಂದು ನಮಗೆ ಮಾಹಿತಿದಾರರು ಇದ್ದಾರೆ, ಈ ಗ್ರೂಪಲ್ಲಿ ಈ ಥರ ಡಿಸ್ಕಷನ್ ಆಗ್ತಾಯಿದೆ ನೋಡಿ ಅಂತ ಹೇಳೋರು, ಅಥವಾ ನಮ್ಮ ಸಿಬ್ಬಂದಿಗಳೇ ಭಾಳಷ್ಟು ಜನ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ, ಅಧಿಕಾರಿಗಳು ಕೂಡ ವಾಟ್ಸಪ್ ಗ್ರೂಪ್ಗಳಲ್ಲಿ ಇದ್ದಾರೆ. ಹಿಂದೇನಾಯಿತು, ಪ್ರತಿಭಟನೆ ನಡೆಯುವಂಥ ಸಂದರ್ಭದಲ್ಲಿ ಮುದೋಳು
ಭಾಗದಿಂದ ಬಂದಿರುವಂಥ ವಿದ್ಯಾರ್ಥಿಗಳೆಲ್ಲರನ್ನೂ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ನಮ್ಮ ಸಿಬ್ಬಂದಿಗಳು ನಮ್ಮ ಅಧಿಕಾರಿಗಳು ಅದರಲ್ಲಿ ಸೇರಿಕೊಂಡು ನಮ್ಮವೇ ವಾಟ್ಸಪ್ ಗ್ರೂಪ್ಗಳು ಸುಮಾರು 300ಕ್ಕೂ ಹೆಚ್ಚು ವಾಟ್ಸಪ್ ಗ್ರೂಪ್ಗಳಿದ್ದಾವೆ. ಹಂಗಾಗಿ ಯಾವುದೇ ಒಂದು ಮಾಹಿತಿ ಸುಳ್ಳು ಸುದ್ದಿ ಅಥವಾ ಸುಳ್ಳು ಮಾಹಿತಿ ಹೊರ ಬಿತ್ತು ಅಥವಾ ಅದನ್ನು ಸ್ಪ್ರೆಡ್ ಮಾಡೋ ಪ್ರಯತ್ನ ಆಗ್ತಾ ಇದೆ ಅಂತಂದರೆ ಇಮಿಡಿಯೇಟಾಗಿ ಅಂಥವ್ರನ್ನ ಪಿಕ್ ಮಾಡಲಾಗುತ್ತೆ, ಕೇಸ್ ಮಾಡಲಾಗುತ್ತೆ, ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುತ್ತೆ.